ಓ ನಮಃ ಶಿವಾಯ. ಯೂಟ್ಯೂಬ್ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಧನ್ಯವಾದಗಳು. ಓ ನಮಃ ಶಿವಾಯ. ನಮಸ್ಕಾರ ಗುರುದೇವ. ಶರಣು ಶರಣಾರ್ಥಿ. ಹಾವಿನ ಹುತ್ತಿನ ಒಳಗ ಉದ್ಭವ ಆಗಿ ಜನರಿಗೆ ಎಲ್ಲ ಆಶೀರ್ವಾದ ನೀಡುತ್ತಿರುವ ಅಂತ ಈ ದೇವರು ನಮ್ಮ ಕಲ್ಯಾಣ ಕರ್ನಾಟಕ ಗಡಿ ಜಿಲ್ಲೆ ಆದಂಥ ಯಾದಗಿರಿ ಜಿಲ್ಲೆ ಕಾಳೆಬೆಳಗುಂದಿ ಒಳಗೆ ಇರುವಂಥ ಬನದೇಶ್ವರ ದೇವಸ್ಥಾನ, ವೀರಭದ್ರೇಶ್ವರ ದೇವರನ್ನು ಜನ ಎಲ್ಲ ಪ್ರೀತಿಯಿಂದ ಬನದೇಶ್ವರು ದೇವರು ಅಂತ ಇಲ್ಲಿ ಕರೀತಾರೆ. ಈ ವೀರಭದ್ರೇಶ್ವರ ದೇವರನ್ನು ಬಲದೇವೇಶ್ವರನ ಎದರ ಸಲುವಾಗಿ ಕರೀತಾರೆ ಅನ್ನೋದು ಇಂದು ಕೂಡ ಒಂದು ಐತಿಹಾಸಿಕ ಹಿನ್ನೆಲೆ ಅದ. ಸಂಗಮರ ಜೋಳಿಗೆ ಒಳಗ ಹೂವಾಗಿ ಕುಂತಂಥ ವೀರಭದ್ರೇಶ್ವರ ಸ್ವಾಮಿ ಹಾವಾಗಿ ಬದಲಾಗಿರುವಂಥ ಹಿನ್ನೆಲೆ ಈ ದೇವಸ್ಥಾನಕ್ಕೆ ಅದ. ಆವಾಗಿನ ಕಾಲದ ಒಳಗೆ ಸಂಗಮರ ಜೋಳಿಗೆ ಇಟ್ಟಂಥ ಸ್ಥಳನೇ ಒಂದು ಕಾಡಾಗಿ ಇದ್ದಂತ. ಅದು ಈಗ ಇದು ಒಂದು ದೇವಸ್ಥಾನ ಆಗಿ ಏರ್ಪಟ್ಟದ. ಅವಾಗ ಆ ಜೋಳಿಗೆ ಒಳಗೆ ಇರುವಂಥ ಹಾವು ಹೋಗಿ ಹೊತ್ತು ಸೇರಿಕೊಂಡಿತ್ತು ಅಂತಾರೆ. ಅವಾಗಿನ ಸೇಮ್ ಟೈಮ್ನಾಗ ಪ್ರತಿದಿನ ಕೂಡ ಒಂದು ಹಸು ಹೋಗಿ ಹಾಲು ಉಣಿಸಿ ಬರುತ್ತಿತ್ತು ಅಂತಾರೆ. ಆ ಹಸುವಿನ ಮೂಲಕ ದಿನ ಆ ರೀತಿ ನೋಡಿ ಆ ಹಸುವಿಗೆ ಶಿಕ್ಷೆ ಕೊಟ್ಟ ಆಗ ಆ ಹುತ್ತಿನ ಒಳಗೆ ಇರುವಂಥ ಆ ಹಾವು ಪ್ರತ್ಯಕ್ಷವಾಗಿ ವೀರಭದ್ರೇಶ್ವರ ಸ್ವಾಮಿ ರೂಪ ತಾಳಿತು ಅಂತಾರೆ. ಈ ದೇವಸ್ಥಾನ ಪೂರ ಇತಿಹಾಸ ಎಲ್ಲ ಕೂಡ ಈ ದೇವಸ್ಥಾನ ಎಲ್ಲ ಸುತ್ತಮುತ್ತ ಇಲ್ಲಿ ಬರೆದು ಇಲ್ಲಿ ಹಾಕ್ಯಾರ. ನಾನು ಕೊಟ್ಟಂಥ ಮಾಹಿತಿ ಶ್ರೀ ಕಾಳೆಬೆಳಗುಂದಿ ಬನದೇಶ್ವರ ದೇವಸ್ಥಾನ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ, ಸಪೋರ್ಟ್ ಮಾಡಿರಿ.
ತುಂಬ ಧನ್ಯವಾದಗಳು. ಶುಭವಾಗಲಿ. ಶರಣು ಶರಣಾರ್ಥಿ. ಕೋಟಿ ಕೋಟಿ ಒಂದು ಪ್ರಣಾಮ. ಇಲ್ಲಿ ದಾಸೋಹಿ ಅದ ರೀ, ಹಂಗೆ ಪ್ರಸಾದ ಕೊಟ್ಟರು, ಪ್ರಸಾದ ಸ್ವೀಕರಿಸಿದು. ಶುಭವಾಗಲಿ. ತುಂಬ ಚೆನ್ನಾಗಿದೆ. ಇಲ್ಲಿ ಬಾಯಿ ಕೂಡ ಇದೆ ರೀ, ತೋರಿಸತ್ತಾರ, ನೀವು ಇಲ್ಲಿ ನೋಡ್ಬೋದು. ಶರಣು ಶರಣಾರ್ಥಿ.